ನಮಗೆಲ್ಲ ಹೇಳ್ಕೊಟ್ಟಿದ್ದು ಈ ಲೋಕದಲ್ಲಿ ಏನೂ ಇಲ್ಲ, ನೀವು ಸತ್ಬಿಟ್ಟು ಪರಲೋಕಕ್ಕೆ ಹೋಗಬೇಕು, ಇಷ್ಟೇ ನಮ್ಗೆ ಹೇಳ್ಕೊಟ್ಟಿದ್ದು. ನಾವು ಐಶ್ವರ್ಯರಾಗಬೇಕಂತ ಯೇಸು ಬಡವನಾದ, ನಾವು ಶಾಪ ಮುಕ್ತರಾಗಬೇಕಂತ ಯೇಸು ಶಾಪವಾದ. ನಾನು ಹೇಳ್ತೇನೆ ನೋಡ್ರಿ, ಯಾವಾಗ ಅವರು ಅದನ್ನ ಅರಿಕೆ ಮಾಡಕ್ಕೆ ಶುರು ಮಾಡಿದ್ರು ಅವರು ಬಹಳ ಬ್ಲೆಸ್ ಆಗ್ತದೆ. ಆಮೇನ್, ಹಾಲೆಲೂಯ. ಅಷ್ಟು ಮಾತ್ರವಲ್ಲ, ಮತ್ತೊಬ್ಬರು ಹೇಳಿದ್ರು ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಿತ್ತಂತ ಅವ್ರಿಗೆ. ಸ್ಪೈನಲ್ ಕಾರ್ಡ್ ಆಪರೇಷನ್ ಅವ್ರು ಹೇಳ್ತಾರೆ, ಅನೇಕ ವರ್ಷಗಳಿಂದ ಬಾಧೆ ಪಡ್ತಾ ಇದೆ, ಗೊತ್ತಿಲ್ಲ ವಾಕ್ಯವನ್ನು ಹೇಗೆ ಉಪಯೋಗಿಸ್ಬೇಕನ್ನು ಗೊತ್ತಿಲ್ಲ, ಹೇಗೆ ಅಪ್ಲೈ ಮಾಡಬೇಕು ವಾಕ್ಯವನ್ನು ಗೊತ್ತಿಲ್ಲ. ಮೆಡಿಸಿನ್ ಇದೆ, ಅದೇ ಒಂದು ಸ್ಟೋರಿ ಹೇಳಿದೆ ನಿಮ್ಗೆ ಗೊತ್ತಿರ್ಬೋದು. ಡಾಕ್ಟರ್ ಹೇಳಿದ್ರಂತೆ, ಅಮ್ಮ ಈ ಮೆಡಿಷನ್ನ ಕೇಳಿಸ್ಕೊಬೇಕು ಕರೆಕ್ಟಾಗಿ, ಚೆನ್ನಾಗಿ ಶೇಕ್ ಮಾಡಿ ಮಗುಗೆ ಕೊಡಬೇಕು ಅಂತ. ಈ ಅಮ್ಮ ಏನು ಮಾಡಿದ್ರು, ಮಗುನ ಚೆನ್ನಾಗಿ ಶೇಕ್ ಮಾಡಿ ಏನು ಕೊಟ್ಲ, ಏನು ಹಾಕ್ಬೋದು ಆ ಮಗು, ಶೇಕಲ್ಲೇ ಅರ್ಧ ಹೋಗ್ಬಿಡ್ತು. ಡಾಕ್ಟರ್ ಬಂದು, ಡಾಕ್ಟ್ರೆ ಚೆನ್ನಾಗಿ ಶೇಕ್ ಮಾಡಿ ಮದ್ದು ಕೊಟ್ಟು ಇನ್ನೂ ಜಾಸ್ತಿ ಆಗ್ಬಿಡಿದೆ ಅಂತ. ಏನು ಶೇಕ್ ಮಾಡಿದೆ ಅಂದರು, ಮಗುನಲ್ಲಮ್ಮ ಮದ್ದನ್ನ ಶೇಕ್ ಮಾಡಿ ಕೊಡು ಅಂತ ಹೇಳಿದ್ರು ಅಂತ. ಆ ಥರ ನಾವು ಚರ್ಚಲ್ಲಿ ಕುತ್ಕೊಂಡು ವಾಕ್ಯ ಕೇಳ್ಕೊಂಡು ಹೋಗುವಾಗ ಏನು ಶೇಕ್ ಮಾಡ್ಬೇಕನ್ನೋ ಹೇಳ್ಬೇಕು, ನಾವೇ ಶೇಕ್ ಆಗ್ಬಿಡ್ತೀವಿ ಕೊನೆಗೆ ಪ್ರಾಬ್ಲಮ್ ಬಂದಾಗ. ಹಲ್ಲೆಲೂಯಾ. ಪ್ರೇರೆ ಒಂದು ಹೇಳ್ತೇನೆ, ದೇವರ ವಾಕ್ಯ ಅವ್ರು ಹೇಳ್ತಾರೆ, ಯಾವಾಗ ಈ ವಾಕ್ಯವನ್ನು ಅರಿಕೆ ಮಾಡಕ್ಕೆ ಶುರು ಮಾಡಿದೆ, ಆತನ ಬಾಸುಗಳಲ್ಲಿ ನಾನು ಗುಣವಾಗಿದ್ದೇನೆ, ನನ್ನ ನಿಮಿತ್ತವಾಗಿ ಯೇಸು ಶಾಪವಾಗಿದ್ದೇನೆ ಎಂಬ ವಾಕ್ಯವನ್ನು ನಾನು ಅರಿಕೆ ಮಾಡಕ್ಕೆ ಶುರು ಮಾಡಿದ್ನೋ, ನಾನೀಗ ನನ್ನ ಕಾಯಿಲೆ 90% ನಾನು ಗುಣವಾಗಿದ್ದೇನೆ, ಇನ್ನು ಸ್ವಲ್ಪ ಕಾಲಲ್ಲಿ ತೊಂದರೆ ಇದೆ, ನಾನು ಹೇಳಿದೆ ಅದು ಕೂಡ ಗುಣ ಆಗೋಗ್ತಿದ್ದಲ್ಲ. ಈ ಥರ ಅವ್ರು ಹೇಳಿದ್ರು, ನೀವು ಸಾಕ್ಷಿ ಹೇಳ್ತಾ ಇದ್ರಿ ಲೈವಲ್ಲಿ, ಆಗ ನಾನು ಏನು ಮಾಡಿದೆ, ಈ ಕಾರ್ಡ್ನ ಅವತ್ತರೆಗೂ ಸೀರಿಯಸ್ ಆಗಿ ಓದಿಲ್ಲ, ನೀವು ಸಾಕ್ಷಿ ಹೇಳಿದ್ಮೇಲೆ ಈ ಕಾರ್ಡ್ನ ಸೀರಿಯಸ್ ಆಗಿ ಓದೋಕ್ಕೆ ಶುರು ಮಾಡಿದೆ. ನನಗೆ ಪ್ರತಿ ತಿಂಗಳು ಮೆನ್ಸಸ್ ಪ್ರಾಬ್ಲಮ್ ಇತ್ತು, ಹೆಣ್ಮಕ್ಳು ಗೊತ್ತಲ್ವಾ, ಕಂಟಿನ್ಯೂ ಬ್ಲೀಡಿಂಗ್ ಆಗ್ತಾ ಇತ್ತು. ನಾನು ಇದನ್ನ ಓದೋಕ್ಕೆ ಶುರು ಮಾಡಿದೆ, ಈಗ ನನ್ನ ಬ್ಲೀಡಿಂಗ್ ನಿಂತೋಗಿ ನಾನು ನಾರ್ಮಲ್ ಆಗಿದೆ ನನಗೆ ಅಂತ. ಇದು ಈಗ ಇಲ್ಲಿ ನಡೆದಿರುವಂಥ ಕಾರ್ಯ. ನಾನು ಹೇಳ್ತೇನೆ, ದೇವರ ವಾಕ್ಯ ಎಲ್ಲ ಪ್ರಾಬ್ಲಮನ್ನು ನಾನು ಹೇಳ್ತೇನಲ್ಲ ನಾಶ ಮಾಡಿ ನಿಮ್ಮನ್ನು ಬಂಧನದಿಂದ ಬಿಡಿಸ್ಕೊಂಡು ಬರುವಂಥದ್ದಾಗಿದೆ. ಎಷ್ಟು ಜನ ಗೊತ್ತು, ಆ ಕಾಲದಲ್ಲಿ ನಾವು ಬಾವಿನಲ್ಲಿ ಎಷ್ಟು ನೀರು ಸೇದಿದ್ದೀರ, ಚೆನ್ನಾಗಿ ಹೇಳ್ರಿ, ಸೇದಿದ್ದೀರ? ಅವಾಗ ಬಾವಿಯಲ್ಲಿ ಹಗ್ಗ ಬಿಂದಿಗೆ ಎರಡು ಬಿದ್ದೋಗ್ತಾ ಇತ್ತು. ಅವಾಗ ಹೆಂಗೆ ನಾವು ಎತ್ತಾ ಇದ್ವಿ ಅದನ್ನ, ಜ್ಞಾಪಕ ಇದೆಯಾ? ಆ ವಸ್ತು ಹೆಸರು ಪಾತಾಳ ಬೇರಿ, ಗೊತ್ತಾ? ಈ ಮಾಂಸ ಅಂಗಡಿನಲ್ಲಿ ಕೊಕ್ಕಿ ಥರ ನೋಡಿದ್ದೀರಾ? ಈ ಕುರಿ ಮಾಂಸ ಅಂಗಡಿಯಲ್ಲಿ ತಗಲಾಕಿರ್ತಾರೆ ನೋಡಿ, ಆ ಥರ ಒಂದು ಬಂಚ್ ಇರ್ತಾ ಇತ್ತು. ಅದನ್ನು ಬಾವಿ ಒಳಗೆ ಬಿಟ್ಟು ಇವೊಂದ್ಸಲ ಹಿಂಗೆ ಅಲ್ಲಾಡಿಸಿದ್ರೆ ಹಗ್ಗ ಬಿಂದಿಗೆ ಎಲ್ಲ ಕರೆಕ್ಟಾಗಿ ಮೇಲೆ ಬಂದ್ಬಿಡ್ತದೆ. ಹಾಗೆ ದೇವರ ವಾಕ್ಯವನ್ನು ನಾವು ಮಾತನಾಡುವಾಗ ನಾವು ಯಾವ ಪ್ರಾಬ್ಲಮ್ ಇರ್ತೀವೋ ಅಲ್ಲಿಂದ ನಮ್ಮನ್ನು ಹೊರಗಡೆ ತಂದು ನಾವು ನಿಲ್ಲಿಸುವಂಥದ್ದೇ ದೇವರ ವಾಕ್ಯ. ಆಮೇಲೆ ಅದಕ್ಕೆ ಬೈಬಲ್ ಹೇಳ್ತಿದೆ, ನನ್ನ ವಾಕ್ಯವು ಬಿತ್ತುವವನಿಗೆ ಬೀಜವನ್ನ, ಉಣ್ಣುವವನಿಗೆ ಆಹಾರವನ್ನ ಒದಗಿಸಿದ ಹೊರತು ವಾಪಸ್ ಹೋಗೋದಿಲ್ಲ ಅಂತ ಬೈಬಲ್ ಹೇಳ್ತದೆ. ಆಮೇಲೆ ಅದಕ್ಕೆ ನಾವು ಒಂದು ಸಿನಿಮಾ ಸ್ಟಾರ್ ಬಂದ್ರೆ ಎಷ್ಟು ಎಕ್ಸೈಟ್ ಆಗಿ ಕೈ ತಟ್ತೀವಿ, ಕುಣಿತೀವಿ. ಒಂದು ಹಾಡು ಹಾಡುವಾಗ ಡ್ಯಾನ್ಸ್ ಮಾಡ್ರಿ ಅಂದ್ರೆ ಅದು ಟಚ್ ಆಗ್ಬಿಟ್ರೆ ಏನಾಗ್ಬಿಡ್ತದೆ, ಗೆರೆಗಳು ಹೋಗ್ಬಿಡ್ತೇವೆ ನಾವು. ಬರೀ ಅದೃಷ್ಟ ಗೆರೆಗಳಿದೆ, ಹೋಗ್ಬಿಡ್ತೈತೆ. ಅದಕ್ಕೆ ನಾವು ಹಂಗೆ ಮೆತ್ತಗೆ ಮುಡ್ತೀವಿ. ಕೈ ಕೊಟ್ಟಿರೋದೇ ತಟ್ಟಕ್ಕೆ, ಯಾವ ಗೆರೆನೂ ಹೋಗೋದಿಲ್ಲ. ಕೈ ನೀವು ವಾಕ್ಯ ಸಿಕ್ಕುವಾಗ ನೀವು ಆಮೇನ್ ಅಂತ ಹೇಳಬೇಕು. ಆಮೇನ್ ಅಂದಾಗ ಪರಲೋಕಕ್ಕೆ ಕಮಾಂಡ್ ಕೊಟ್ಟಂಗೆ, ಎಸ್ ನಾನು ಅಗ್ರಿ ಮಾಡ್ತಾ ಇದ್ದೇನೆ, ಬರಲಿ. ಆಮೇನ್ ಅಂದ್ರೆ ಏನು ಗೊತ್ತಾ ಅರ್ಥ? ಪರಲೋಕವೇ ಈ ಮಾತಿಗೆ ನಾನು ಆಮೇನ್, ಇದು ನನ್ನ ಲೈಫಲ್ಲಿ ಆಗಲಿ. ಸಿಂಹ ಗುಹೆಯೋ ಆತನನ್ನ, ಎಷ್ಟು ಸಲ ಇದನ್ನ ಹೇಳ್ತಿರೋ? ಇವತ್ತು ಯಾವ್ಯಾವ ಸಿಂಹ ಗುಹೆಯಲ್ಲಿ ನೀವು ಇದ್ದೀರೋ, ಯಾವ್ಯಾವ ಅಗ್ನಿ ಜ್ವಾಲೆ ನಡೀತಾ ಇದ್ದೀರೋ ಅದರಿಂದೆಲ್ಲ ಹೊರಗಡೆ ಬರ್ತೀರ. ನಿಮ್ಮ ಅರಿಕೆ ನಿಮ್ಮನ್ನು ಹೊರಗಡೆ ಕರ್ಕೊಂಡ್ಬರ್ತೈತೆ. ನಿಮ್ಮ ಅರಿಕೆ ಎಲ್ಲವನ್ನ ಕಿತ್ಕೊಂಡು ನಿಮ್ಮನ್ನು ಹೊರಗಡೆ ಕರ್ಕೊಂಡ್ಬರುವಂಥದ್ದಾಗಿದೆ. ಯಾಕಂದ್ರೆ ದೇವರ ಮಾತು ಭೂಮಿ ಆಕಾಶ ಅಳೆದೋದ್ರು ದೇವರ ವಾಕ್ಯ ಅಳೆಯೋದಿಲ್ಲ. ಎಲ್ಲ ಹೇಳ್ರಿ, 1 2 3 ಸ್ಟಾರ್ಟ್. ಸಿಂಹ ಗುಹೆಯೋ ಅಗ್ನಿ ಜ್ವಾಲೆಯೋ ಆತ ನನ್ನ ಕಾಯುವನು. ಎಲ್ಲ ಸೇರೆ, ಆತ ನನ್ನ ಕಾಯುವನು. ಒನ್ ಮೋರ್ ಟೈಮ್. ಕಾಯುವನು. ಹಲ್ಲೆಲೂಯಾ. ಓಕೆ, ಎಷ್ಟು ಜನ ಸಂತೋಷವಾಗಿದ್ದೀರಾ? ಈ ರಾತ್ರಿ ಮುಂಜಾನೆ ಕೂಡ ಸಂತೋಷವಾಗಿ ನೀವು ಹೋಗ್ತೀರ ಹೊರಗಡೆ. ನಿಮ್ಮ ದುಃಖವನ್ನು ದೇವರು ಸಂತೋಷ ಪಡಿಸ್ತಾನೆ ಆತನ ಮಾತುಗಳಿಂದ. ಆಮೇಲೆ